ಇಂದು ಹ್ಯಾಸ್ ಟು ಮತ್ತು ಹ್ಯಾವ್ ಟು ಈ ಪದಗಳನ್ನು ವಿವರವಾಗಿ ತಿಳಿಯೋಣ. ಹ್ಯಾಸ್ ಟು ಮತ್ತು ಹ್ಯಾವ್ ಟು ಇವುಗಳನ್ನು ಸಾಮಾನ್ಯವಾಗಿ ನಮಗೆ ಬೇರೆ ದಾರಿ ಇಲ್ಲದಿದ್ದಾಗ ಅಥವಾ ಒಂದು ಕೆಲಸ ಮಾಡುವುದು ಅನಿವಾರ್ಯವಾದಾಗ ಬಳಸುತ್ತೇವೆ. ಒಂದು ಅವಶ್ಯಕತೆ, ನೆಸೆಸಿಟಿ, ಒಂದು ಕೆಲಸ ಮಾಡುವುದು ಅಗತ್ಯವಿದ್ದಾಗ, ಮಾಡದೆ ಬೇರೆ ಉಪಾಯ ಇಲ್ಲ, ಇದನ್ನು ಮಾಡಲೇಬೇಕು ಎಂದಾಗ ಉಪಯೋಗಿಸ್ತೇವೆ. ಇದರ ಧನಾತ್ಮಕ ಪಾಸಿಟಿವ್ ರೂಪ ಮಾಡಬೇಕಾಗುತ್ತದೆ. ಐ ಹ್ಯಾವ್ ಟು ಗೋ ನೌ, ನಾನು ಈಗ ಹೋಗಬೇಕಾಗುತ್ತದೆ, ಬೇರೆ ಉಪಾಯ ಇಲ್ಲ. ಹಿ ಹ್ಯಾಸ್ ಟು ವರ್ಕ್ ಲೇಟ್ ಟು ನೈಟ್, ಅವನಿಂದು ರಾತ್ರಿ ತಡವಾಗಿ ಕೆಲಸ ಮಾಡಬೇಕಾಗುತ್ತದೆ, ಅನಿವಾರ್ಯತೆ, ಬೇರೆ ಉಪಾಯ ಇಲ್ಲ. ವಿ ಹ್ಯಾವ್ ಟು ಪೇ ದ ಬಿಲ್, ನಾವು ಬಿಲ್ ಪಾವತಿಸಬೇಕಾಗುತ್ತದೆ. ಇದರ ನಕಾರಾತ್ಮಕ ರೂಪ ನೆಗೆಟಿವ್, ಮಾಡಬೇಕಾಗಿರುವುದಿಲ್ಲ. ಒಂದು ಕೆಲಸವನ್ನು ಮಾಡುವ ಅವಶ್ಯಕತೆ ಇಲ್ಲದಿದ್ದಾಗ ಡು ನಾಟ್ ಹ್ಯಾವ್ ಟು ಅಥವಾ ಡಸ್ ನಾಟ್ ಹ್ಯಾವ್ ಟು ಬಳಸುತ್ತೇವೆ. ಯು ಡು ನಾಟ್ ಹ್ಯಾವ್ ಟು ಕಮ್ ಟುಮಾರೋ, ನೀನು ನಾಳೆ ಬರಬೇಕಾಗುವುದಿಲ್ಲ, ಅವಶ್ಯಕತೆ ಇಲ್ಲ. ಶಿ ಡಸ್ ನಾಟ್ ಹ್ಯಾವ್ ಟು ಕುಕ್ ಟುಡೇ, ಅವಳು ಇಂದು ಅಡಿಗೆ ಮಾಡಬೇಕಾಗಿರುವುದಿಲ್ಲ, ಅವಶ್ಯಕತೆ ಇಲ್ಲ. ವಿ ಡೋಂಟ್ ಹ್ಯಾವ್ ಟು ವೇಟ್ ಎನಿ ಲಾಂಗರ್, ನಾವು ಇನ್ನು ಮುಂದೆ ಕಾಯಬೇಕಾಗಿರುವುದಿಲ್ಲ, ಅವಶ್ಯಕತೆ ಇಲ್ಲ. ಬಳಸುವ ನಿಯಮ ಐ ವಿ ಯು ದೇ ಜೊತೆ ಹ್ಯಾವ್ ಟು ಬಳಸಿ. ಹಿ ಶಿ ಇಟ್ ನೇಮ್ ಬಂದಾಗ ಹ್ಯಾಸ್ ಟು ಬಳಸಿ. ಐ ವಿ ಯು ದೇ ಜೊತೆ ಡು ನಾಟ್ ಹ್ಯಾವ್ ಟು ಆಗ್ತದೆ. ಹಿ ಶಿ ಇಟ್ ನೇಮ್ ಬಂದಾಗ ಡಸ್ ನಾಟ್ ಹ್ಯಾವ್ ಟು ಆಗ್ತದೆ.